ಅಂದ್ರೆ ಈ ನ್ಯಾಯಾಂಗದ ಅಡಿಯಲ್ಲಿ ಇಲೆಕ್ಷನ್ ನಡೆಸಿದ್ರು ಪರಿಸ್ಥಿತಿ ಹಿಂಗದ. ಹಾಗಾದ್ರೆ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು, ಭಾರತದ ರಾಜಕೀಯ ಯಾವ ರೂಪ ಪಡಿಬೋದು? ಯಾಕಂದ್ರೆ ಮೂಲಭೂತ ಹಕ್ಕು ಮನುಷ್ಯಾಗ ಮತ ಹಾಕೋದು. ಮತ ಹಾಕೋದು ಇವರು ಅಲ್ಲ ಇವರು ಇಲ್ಲ ಅಂತ ಹೇಳಿದರೆ ಮುಂದೆ ಅವರೆಲ್ಲಿ ಹೋಗ್ಬೇಕು? ಇದನ್ನು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿ ಸರ್ಕಾರ ಇದನ್ನು ಚಿಂತನೆ ಮಾಡಿ ಮೊದಲು ಇದನ್ನು ತೆಗೆದು ಹಾಕ್ಬೇಕಾಗಿದೆ. ಮತ್ತು ಪ್ರತಿ ವರ್ಷವೂ ಈ ಸಂಶೋಧನೆ ನಡೀತಾನೆ ಇರ್ತದೆ. ಯಾರು ಸತ್ರು, ಯಾರು ಹೋದರು, ಎಷ್ಟು ಜನ ಇದ್ದಾರೆ, ಎಷ್ಟು ಮಕ್ಕಳು ಅದ ಮಾಡೇ ಮಾಡ್ತಿರ್ತಾರೆ. ಆ ದಿಶೆಯಲ್ಲಿ ಸರ್ಕಾರ ಒಳ್ಳೆ ಹೆಜ್ಜೆ ಇಡಲಿ. ಜೊತೆಗೆ ಇಲ್ಲಿಯ 27 ಲಕ್ಷ ಜನರ ಪೌರತ್ವ ನಾಗರಿಕತೆಯನ್ನು ಉಳಿಸ್ಕೊಳ್ಳಿ ಅಂತ. ಅವ್ರು ಎಲ್ಲಿ ಹೋಗ್ಬೇಕ್ರಿ ದೇಶ ಬಿಟ್ಟು? ಮತದಾನ ಹಕ್ಕಿಲ್ಲ ಅಂದ್ರೆ ಆಧಾರ ಮೇಲೆ ಅವ್ರು ಗುದ್ದಾಡಬೇಕು. ಹೀಗಾಗಿ ಇದೆಲ್ಲ ಒಂದು ದೊಡ್ಡ ಸಮಸ್ಯೆ ಆಗಿ ಇಡೀ ದೇಶ ತೊಂದರೆ ಅನುಭವಿಸಲು ಎರಡು ಮಾತಿಲ್ಲ. ಏನೋ ಆಗಲಿ, ಈ ಮತದಾನದ ಹಕ್ಕನ್ನು ಕಸಿಯೋದು ಮಾತ್ರ ಅಪರಾಧಿಯ ಕ್ರಮ ಅನ್ನೋದು ಎರಡು ಮಾತಿಲ್ಲ. ಏನೋ ಆಗಲಿ, ಸರ್ಕಾರಿ ದಿಶೆಯಲ್ಲಿ ಮೊದಲು ಚಿಂತನೆ ಮಾಡಲಿ, ಇದರ ಮೊದಲ ಕಿತ್ತು ಹಾಕುವಂಥ ಕೆಲಸ ಮಾಡಲಿ. ಯಾಕಪ್ಪ ಅಂದ್ರೆ ಇದು ಏನು ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಮತದಾನದ ಹಕ್ಕನ್ನು ಕಸ್ಕೊಳ್ತಾ ಇದೆ. ಈಗ ನೋಡಿರಿ, ಅನಗತ್ಯ 27 ಲಕ್ಷ ಜನರ ಫೋಟೋ ಹೋಗಿದಾವೆ. ಇನ್ನು 90 ಲಕ್ಷದ ಬೇರೆ ಅದು ದೊಡ್ಡ ಕಥೆ ಅದ. ಅದಕ್ಕಿನ್ನ ಕೋರ್ಟ್ನಾಗ ಎಲ್ಲಿ ಡಿಸಿಷನ್ ಆಗ್ತದೆ ನೋಡೋಣ. ಆದರೆ